ಧ್ಯಾನ ಯಾಕೆ? ಅನೇಕರು ಮತ್ತೆ ಮತ್ತೆ ಕೇಳ್ತಾರೆ, ಸ್ವಾಮೀಜಿಯವರೇ ಧ್ಯಾನ ಯಾಕೆ ಮಾಡಬೇಕು? ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಏನಾಗತ್ತೆ? ಧ್ಯಾನ ಮಾಡಿದರೆ ಏನು ಪ್ರಯೋಜನ ಅಂತೇಳಿ ಕೇಳ್ತಾರೆ. ಅದಕ್ಕೆ ಎರಡು ರೀತಿಯಲ್ಲಿ ಉತ್ತರವನ್ನು ಕೊಡ್ತೇನೆ. ಒಂದು ವೈದ್ಯಕೀಯ ಪರಿಭಾಷೆಯಲ್ಲಿ ಉತ್ತರವನ್ನು ಕೊಡ್ತೇನೆ, ಇನ್ನೊಂದು ನಿಮ್ಮ ದೈನಂದಿನ ಸರಳ ಜೀವನವನ್ನೇ ಉದಾಹರಣೆಗೆ ಕೊಟ್ಟು ಧ್ಯಾನದ ಅಗತ್ಯವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ನಿಮ್ಮ ಜೀವನವನ್ನೇ ನೀವು ಗಮನಿಸಿದಂತೆ ಅಲ್ಲಿಯ ಉದಾಹರಣೆಗಳನ್ನು ಕೊಟ್ಟು ನಿಮಗೆ ಧ್ಯಾನ ಯಾಕೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ನೀವೆಲ್ಲ ಕೇಳ್ತಾ ಇದ್ದೀರಿ ಧ್ಯಾನ ಯಾಕೆ? ಹೌದು, ಧ್ಯಾನ ಯಾಕೆ? ಪ್ರತಿಯೊಬ್ಬರು ಪ್ರಶ್ನೆಗಳನ್ನು ಹಾಕ್ಕೋಬೇಕು. ಪ್ರಶ್ನೆಯನ್ನು ಹಾಕಿ ಉತ್ತರವನ್ನು ಕಂಡುಕೊಂಡಾಗಲೇ ನಮಗೆ ಆ ವಿಚಾರದ ಮಹತ್ವ ಗೊತ್ತಾಗೋದು. ಧ್ಯಾನ ಯಾಕೆ ಅಂತ ಪ್ರಶ್ನೆ ಹಾಕ್ಕೊಂಡಾಗ ಹೌದು, ಧ್ಯಾನದ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನತಕ್ಕಂಥ ಕುತೂಹಲ ಉಂಟಾಗತ್ತೆ. ಧ್ಯಾನದ ಬಗ್ಗೆ ತಿಳಿಯಬೇಕು ಎಂಬುದಾಗಿ ಕುತೂಹಲ ಉಂಟಾದಾಗ ವಿಷಯ ಸಂಗ್ರಹ, ಮಾಹಿತಿಯ ಅರಿವು, ತಿಳುವಳಿಕೆ ನಿಮಗೆ ಬರ್ತದೆ. ಈಗ ಈ ಪ್ರಶ್ನೆಯನ್ನು ಹಾಕಬೇಕಾದ್ರೆ ನಿಮಗೆ ಸುಮ್ಮನೆ ಪ್ರಶ್ನೆ ಬಂತ? ಇಲ್ಲ, ಎಲ್ಲರಿಗೆ ಈ ಪ್ರಶ್ನೆ ಬರಲ್ಲ. ಧ್ಯಾನ ಯಾಕೆ? ಧ್ಯಾನದ ಬಗ್ಗೆ ತಿಳಿದುಕೊಳ್ಳಬೇಕು ಅಂತಲೇ ನಿಮ್ಮಲ್ಲಿ ಈ ಪ್ರಶ್ನೆ ಬಂದಿದೆ. ಅದಕ್ಕೆ ನಿಮ್ಮ ಜೀವನವನ್ನೇ ಉದಾಹರಣೆಯಾಗಿ ಮೊದಲಿಗೆ ಕೊಡ್ತೇನೆ. ಈಗ ನಿಮ್ಮ ಮನೆ ಇರ್ತದೆ, ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲಿ ಮಲಗಿರ್ತೇವೆ. ವಾಸದ ಸ್ವಂತ ಮನೆ ಇರ್ಬೋದು, ಬಾಡಿಗೆ ಮನೆ ಇರ್ಬೋದು, ನಮ್ಮ ಮನೆಗಳಲ್ಲಿ ವಾಸ ಮಾಡ್ತೇವೆ. ನಾವೇನು ಮಾಡ್ತೇವೆ? ಮಲಗಿದೆದ್ದು ಕೂಡಲೇ ನಮ್ಮ ಹಾಸಿಗೆನೆಲ್ಲ ಮಡಿಸ್ತೇವೆ, ಕ್ಲೀನಾಗಿ ಮಡಚಿ ಒಪ್ಪೋರ್ಣವಾಗಿ ಇಡ್ತೇವೆ. ಆಮೇಲೆ ಏನು ಮಾಡ್ತೇವೆ? ಇಡೀ ಮನೆಯನ್ನೆಲ್ಲ ಕಸ ಗುಡಿಸ್ತೇವೆ. ಆಮೇಲೆ ಏನು ಮಾಡ್ತೇವೆ? ಮನೆಯನ್ನೆಲ್ಲ ಅನೇಕ ವಸ್ತುಗಳನ್ನು ಹಾಕಿ ನೀರಿನಿಂದ ಒರೆಸ್ತೇವೆ. ಅದಕ್ಕೆ ಕೆಲವು ವಸ್ತುಗಳನ್ನು ಹಾಕಿ ಮನೆಯನ್ನು ಸಾರಿಸ್ಬೇಕಾದ್ರೆ ಅದಕ್ಕೆ ಉಪ್ಪನ್ನು ಹಾಕ್ತೀವಿ, ಕರ್ಪೂರನ ಹಾಕ್ತೀವಿ, ಲಿಂಬೆ ಹುಳಿಯನ್ನು ಹಾಕ್ತೀವಿ. ಇದರ ಜೊತೆಗೆ ಇನ್ನೂ ಕೆಲವು ಎಸೆನ್ಸ್ಗಳು ಹೊರಗೆ ಮಾರಾಟಕ್ಕೆ ಸಿಗ್ತವೆ. ಅವನ್ನೆಲ್ಲ ತೆಗೆದುಕೊಂಡು ಬಂದು ಅವನ್ನು ಹಾಕಿ ಸೊಪ್ಪಿನ ಪುಡಿಯನ್ನು ಹಾಕ್ತೇವೆ. ಇವನ್ನೆಲ್ಲ ಹಾಕಿ ಮನೆಯನ್ನೆಲ್ಲ ಒರೆಸ್ತೇವೆ. ಮನೆಯನ್ನೆಲ್ಲ ಒರೆಸೋದು ಯಾಕೆ? ಕಸ ಗುಡಿಸೋದು ಯಾಕೆ? ಮನೆಯಲ್ಲಿ ಧೂಳಿರ್ತದೆ, ಕಸ ಇರ್ತದೆ. ಆ ಧೂಳು ಕಸವನ್ನು ತೆಗೆಯೋಕ್ಕೆ ಮೊದಲೇನು ಮಾಡ್ತೇವೆ? ಎಲ್ಲ ಗುಡಿಸ್ತೇವೆ. ಗುಡಿಸೋಕೆ ಮುಂಚೆ ಏನು ಮಾಡ್ತೇವೆ? ಮನೆಯಲ್ಲಿ ಇದ್ದಂಥ ಎಲ್ಲ ವಸ್ತುಗಳನ್ನು ಒಪ್ಪುವಾಗ ಒಂದು ಕಡೆ ತೆಗೆದು ಇಡ್ತೇವೆ. ಆಮೇಲೆ ಕಸವನ್ನೆಲ್ಲ ಗುಡಿಸ್ತೇವೆ. ಕಸ ತೆಗೆದುಕೊಂಡು ಹೊರಗೆ ಕಸದ ಸ್ಥಳಕ್ಕೆ ತೊಟ್ಟಿಗೆ ಹಾಕ್ತೇವೆ. ಆಮೇಲೆ ಏನು ಮಾಡ್ತೇವೆ? ಮನೆಯನ್ನೆಲ್ಲ ಉಪ್ಪು, ಲಿಂಬೆ ಹುಳಿ, ಸೋಪಿನ ಪುಡಿ, ಬಿಸಿನೀರು ಇವುಗಳನ್ನೆಲ್ಲ ಸೇರಿಸಿ, ಇದರ ಜೊತೆಗೆ ಕರ್ಪೂರ, ಇದರ ಜೊತೆಗೆ ಇನ್ನೂ ಒಂದಷ್ಟು ಹೊರಗೆ ಏನು ದ್ರವ್ಯಗಳು ಸಿಗುತ್ತವೆ ಅವುಗಳನ್ನು ಹಾಕಿ ನಂತರ ನಾವೇನು ಮಾಡ್ತೇವೆ? ಇಡೀ ಮನೆಯನ್ನೆಲ್ಲ ಒರೆಸ್ತೇವೆ. ಈಗ ಇಡೀ ಮನೆಯನ್ನು ಒರೆಸೋದ್ರಿಂದ ಏನಾಗುತ್ತೆ? ಕ್ರಿಮಿಕೀಟಗಳು ಮನೆಯನ್ನು ಪ್ರವೇಶ ಮಾಡುವುದಿಲ್ಲ. ಉಪ್ಪು, ಕರ್ಪೂರ, ಲಿಂಬೆ ಹಣ್ಣಿನ ಹುಳಿಯನ್ನು ಹಿಂಡುವುದು, ಸೋಪಿನ ಪುಡಿ ಮತ್ತು ಇದಕ್ಕೆ ಕೆಲವು ಪರಿಮಳವನ್ನು ಸೂಸುವ ಕೆಲವು ಪರಿಮಳ ದ್ರವ್ಯಗಳು, ಕೆಲವು ರೋಗ ನಿರೋಧಕಗಳು ಏನೇನು ಇರ್ತದೆ ಅವನ್ನೆಲ್ಲ ಹಾಕಿ ಇಡೀ ಮನೆಯನ್ನೆಲ್ಲ ಒರೆಸ್ತೀವಿ. ಒರೆಸೋದ್ರಿಂದ ಏನಾಗುತ್ತೆ? ಆ ಮನೆಗೆ ಹಲ್ಲಿಗಳು ಬರೋದಿಲ್ಲ, ಇರುವೆಗಳು ಬರೋದಿಲ್ಲ, ಗೊತ್ತಗಳು ಬರೋದಿಲ್ಲ, ಜರಿಗಳು ಬರಲ್ಲ, ಚಿರಳೆಗಳು ಬರಲ್ಲ, ಚೇಳು ಬರಲ್ಲ, ಜೇಡುಗಳು ಬರಲ್ಲ. ಇನ್ನು ಏನೇನು ಕ್ರಿಮಿಕೀಟಗಳು ನೆಲದ ಮೇಲೆ ಹರ್ಕೊಂಡು ಬಂದು ಆಮೇಲೆ ಏನು ಮಾಡ್ತವೆ? ಹಲ್ಲಿ, ಜೇಡ ಇವೆಲ್ಲ ಗೋಡೆ ಮೇಲೆ ಸೇರ್ಕೋತವೆ. ಅವು ಹರಿದು ಬರೋದಕ್ಕೆ ಅವಕಾಶನೇ ಕೊಡ್ದಂಗೆ ಗೋಡೆ, ನೆಲ ಎಲ್ಲವನ್ನು ನೀವು ಆಗಾಗ ಶುಚಿಗೊಳಿಸ್ಬಿಟ್ರೆ ಮನೆಯಲ್ಲಿ ಇಂತಹ ಯಾವುದೇ ಕ್ರಿಮಿಕೀಟಗಳು ಇರುವುದಿಲ್ಲ. ಒಳ್ಳೆಯ ಗಾಳಿ ಮನೆಯ ಆವರಣವನ್ನೆಲ್ಲ ಆವರಿಸಿಕೊಳ್ಳುತ್ತದೆ. ಒಳ್ಳೆಯ ಗಾಳಿ, ಬೆಳಕು ಇದ್ರೇನಾಗುತ್ತೆ? ನಮ್ಗೆ ಆರೋಗ್ಯ ಬರುತ್ತೆ. ಗುಡಿಸ್ದೆ ಹೋದರೆ ಏನಾಗುತ್ತದೆ? ಒರೆಸ್ದೆ ಹೋದರೆ ಏನಾಗುತ್ತೆ? ಮನೆಯೆಲ್ಲ ಕ್ರಿಮಿ ಕೀಟಗಳು ಆವರಿಸಿ ನಂತರ ನಮಗೆ ರೋಗಕ್ಕೆ, ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಬಟನನ್ನು ಒತ್ತಿ, ಅಲ್ಲಿ ಲೈಕ್ ಬಟನನ್ನು ಒತ್ತಿ, ಅಲ್ಲಿ ಶೇರ್ ಬಟನ್ ಇದೆ, ಶೇರ್ ಮಾಡಿ. ನಿಮ್ಮ ವಾಟ್ಸಪ್ನಲ್ಲಿ 20-30 ನಂಬರ್ಗಳಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಅನೇಕರು ಧ್ಯಾನ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ನಾನು ಅವ್ರ ಕೂಡಲೇ ಒಂದು ಪುಟ್ಟ ಪ್ರಶ್ನೆ ಹಾಕ್ತೀನಿ. ನೀವು ಬೆಳಿಗ್ಗೆ ಎದ್ದು ಕೂಡಲೇ ಶೌಚಕ್ಕೆ, ಮೂತ್ರಕ್ಕೆ ಹೋಗ್ತೀರಿ. ಮೂತ್ರಕ್ಕೆ ಹೋಗಬೇಡಿ, ಹಾಗೆ ಇದ್ಬಿಡಿ. ಇಲ್ಲ ಸ್ವಾಮೀಜಿ, ಹೋಗ್ಬೇಕಾಗುತ್ತೆ,
ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ಮೂತ್ರ ಶೌಚಕ್ಕೆ ಹೋದ್ರೇ ನಮಗೆ ಆರೋಗ್ಯ. ಹೌದಾ? ನೋಡಿ, ನಿಮ್ಗೆ ಹೇಗೆ ಅನುಭವ ಆಗುತ್ತೆ. ನಿತ್ಯ ಜೀವನದಲ್ಲಿ ಬೇಡವಾದದ್ದನ್ನೆಲ್ಲ ಹೊರಗೆ ಹಾಕಬೇಕು. ಹಾಗೆ ನಮ್ಮ ಶರೀರದಲ್ಲಿ ಬೇಡವಾದದ್ದಿದೆ, ಅದನ್ನು ಧ್ಯಾನದಿಂದ ಹೊರಗೆ ಹಾಕಬೇಕು. ಆದುದರಿಂದ ನಾವೇನು ಮಾಡ್ತೇವೆ? ಮನೆ ಒಳಗೆ ಹೊರಗೆ ಶುಭ್ರಗೊಳಿಸ್ತೇವೆ. ಬರೀ ಮನೆ ಒಳಗಷ್ಟೇ ಗುಡಿಸ್ತೀವ, ಮನೆ ಹೊರಗೂ ಕೂಡ ಶುಭ್ರಗೊಳಿಸ್ತೇವೆ. ಗೇಟಿಂದ ಆಚೆ, ಬೀದಿ, ಮನೆಯ ಒಳಗಡೆ, ಆವರಣ, ಕಾಂಪೌಂಡು ಎಲ್ಲವನ್ನು ಶುಚಿರ್ಭೂತಗೊಳಿಸ್ತೇವೆ. ಎಲ್ಲವನ್ನು ಶುಚಿರ್ಭೂತಗೊಳಿಸಿ ಆಮೇಲೆ ನಾವು ಸ್ನಾನ ಮಜ್ಜನಕ್ಕೆ ಹೋಗ್ತೇವೆ. ಮೊದಲು ಒಳ ಆವರಣ ಹೊರ ಆವರಣವನ್ನು ಶುಚಿರ್ಭೂತಗೊಳಿಸ್ತೇವೆ. ಯಾಕೆ? ಹೊರಗೆ ಒಳಗೆ ಶುದ್ಧ ಇಲ್ಲದೆ ಹೋದರೆ ನೋಡಿದವ್ರು ಏನಂತಾರೆ? ಏನು ಈ ಜನ ಮನೇಲಿ ಹೊರಗೆ ಒಳಗೆ ಶುಚಿಯಾಗಿ ಇಟ್ಕೊಂಡೇ ಇಲ್ಲ, ಕೊಳಕು ಅಂತ ಜನ ಅಂತಾರ. ಇಲ್ಲ, ಹೊರಗೆ ಒಳಗೆ ಶುಚಿಯಾಗಿ ಇಟ್ಕೊಂಡ್ರೆ ಯಾರು ಮಾತಾಡಲ್ಲ, ಸುಮ್ಮನೆ ತಪ್ಪು ಪಡಕ್ತಾ ಹೋಗಿಬಿಡ್ತಾರೆ. ಯಾಕೆ? ಒಳ್ಳೆಯದರ ವಿಚಾರವಾಗಿ ಯಾರು ಮಾತಾಡೋದಲ್ಲ. ಕಸ ಹರಡಿದರೆ ಮಾತ್ರ ಏನು ಈ ಜನ ಮನೇಲಿ ಇದಾರ ಇಲ್ಲೋ. ಬಸವಣ್ಣನವರೇ ಅಂತಾರ್ರಿ ವಚನದೊಳಗೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಜನಸಾಮಾನ್ಯರಲ್ಲ, ಹೊಸ್ತಲಲ್ಲಿ ಹುಲ್ಲು ಬೆಳೆದಿದ್ರೆ, ಕಸ ಬಿದ್ದಿದ್ರೆ, ಹೊರಗೆ ಎಲ್ಲ ಕಸ ತೂರಾಡ್ತಿದ್ರೆ, ಎಲೆ ಕಸ ಧೂಳು ಅವು ಇವು ಎಲ್ಲ ತೂರಾಡ್ತಾ ಇದ್ರೆ ಆಗ ನೋಡಿದವ್ರು ಏನಂತಾರೆ? ಮನೆಯೊಳಗೆ ಮನೆಯೊಡೆ ಇದ್ದಾನೋ ಇಲ್ಲವೋ ಅನುಮಾನ ಅಂತಾರೆ. ಯಾಕೆ? ಮನೆಯೊಳಗೆ ವ್ಯಕ್ತಿ ಇದ್ದರೆ ಮನೆ ಹೊರಗೆ ಒಳಗೆ ಎಲ್ಲ ಶುಚಿ ಇತ್ತು. ಮನೆ ಹೊರಗೆ ಒಳಗೆ ಶುಚಿಯಾಗಿದ್ದರೆ ನಮಗೆ ಲೋಕ ಜನರಿಂದ ಯಾವುದೇ ಮಾತು ಬರಲ್ಲ. ಶುಚಿ ಇಲ್ಲದೆ ಹೋದರೆ ಈ ಜನ ಈ ಮನೆಯವರು ಕೊಳಕಪ್ಪ, ಹೊರಗೆ ಒಳಗೆ ಶುಚಿಯಾಗಿ ಇಟ್ಕೊಳ್ಳಲ್ಲ ಅಂತರ. ಇಲ್ಲ, ಆದ್ದರಿಂದ ನಾವೇನು ಮಾಡ್ತೀವಿ? ಮನೆ ಹೊರಗೆ ಒಳಗೆ ಶುಚಿಯಾಗಿ ಇಟ್ಕೋತೇವೆ. ನಂತರ ನಾವೇನು ಮಾಡ್ತೇವೆ? ಸ್ನಾನ ಮಾಡ್ತೇವೆ. ಸ್ನಾನ ಯಾಕೆ ಮಾಡ್ತೇವೆ? ಎಲ್ಲ ಕಸ ಗುಡಿಸಿದ್ದೀವಿ, ಮೈಯೆಲ್ಲ ಬೆವರು ಕೊಳೆ ಆಯ ಎಲ್ಲ ಶರೀರವನ್ನೆಲ್ಲ, ಕೈ ಕೊಳೆ ತಲೆ ಶರೀರ ಎಲ್ಲವನ್ನು ಆವರಿಸ್ಕೊಂಡಿದ್ದೆ. ಸ್ನಾನ ಮಾಡದೆ ಹೋದರೆ ಅಸಹ್ಯ. ಅದಕ್ಕೆ ನಾವೇನು ಮಾಡ್ತೇವೆ? ನಮ್ಮ ಶರೀರದಲ್ಲಿ ಏನೇನು ಕಳೆ ಕಸ ಧೂಳು ಎಲ್ಲ ತುಂಬ್ಕೊಂಡಿರ್ತದಲ್ಲ, ಅದಕ್ಕೆ ನಾವೇನು ಮಾಡ್ತೇವೆ? ನಮ್ಮ ಬಟ್ಟೆನೆಲ್ಲ ಕಳಿತೇವೆ. ಬಟ್ಟೆನೆಲ್ಲ ಕಳೆದು ಏನು ಮಾಡ್ತೇವೆ? ಒಂದು ಬಕೆಟ್ನಲ್ಲಿ ಸೋಪಿನ ಪುಡಿ ಹಾಕಿ ಅದರೊಳಗೆ ನೀರು ಬಿಟ್ಟು ಚೆನ್ನಾಗಿ ಬಿಸಿನೀರನ್ನು ಬಿಟ್ಟು ಅದನ್ನೆಲ್ಲ ಬಿಸಿನೀರು ಸೋಪಿನ ಪುಡಿ ಕದರಿ ಆಮೇಲೆ ನಾವೇನು ಬಟ್ಟೆ ಹಾಕ್ಕೊಂಡಿರ್ತೀವಲ್ಲ ಆ ಬಟ್ಟೆನೆಲ್ಲ ತೆಗೆದು ಆ ಬಕೆಟ್ ಒಳಗೆ ಮುಳುಗಿಸ್ತೇವೆ. ಅದನ್ನೆಲ್ಲ ಚೆನ್ನಾಗಿ ಅದುಮ್ತೇವೆ. ಯಾಕೆ? ಅದನ್ನು ವಾಶ್ ಮಾಡಬೇಕು ಅಂತ. ಆಮೇಲೆ ಆ ಬಕೆಟ್ನ ತೆಗೆದು ಹೊರಗಿಡ್ತೇವೆ. ನಾವೇನು ಮಾಡ್ತೇವೆ? ನಿರ್ಮಲವಾಗಿ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತೇವೆ, ಮಜ್ಜನ ಮಾಡ್ತೇವೆ. ಕೊಳೆಯಾಗಿತ್ತು ಅಂತ ಬಟ್ಟೆಯನ್ನು ಕೂಡ ಒಗಿಲಿಕ್ಕೆ ಬಿಸಿನೀರು ಸೋಪಿನ ಪುಡಿ ಹಾಕಿ ನೆನೆ ಹಾಕಿ ಬಕೆಟಲ್ಲಿ ಹೊರಗಿಡ್ತೇವೆ. ಯಾಕೆ? ಶುಚಿಗೊಳಿಸೋಕ್ಕೆ ಸಲುವಾಗಿ. ಈಗ ನಮ್ಮ ದೇಹ, ತಲೆ, ಶರೀರ, ಕೈ ಕಾಲು ಮುಖ ಎಲ್ಲ ಕೊಳೆಯಾಗಿದೆ ಅಂತ ನಾವೇನು ಮಾಡ್ತೇವೆ? ಸ್ನಾನ ಮಾಡೋಕ್ಕೆ ನೀರು ಬಿಟ್ಟುಕೊಂಡು ಸ್ನಾನ ಮಾಡ್ತೇವೆ. ಸೋಪ್ ಹಚ್ಚಿ ಸೀಗೆ ಪುಡಿ ಇತ್ತಂದು ಹಾಕಿ ನಮ್ಮ ಶರೀರವನ್ನೆಲ್ಲ ಮತ್ತೆ ನೀರು ಹಾಕಿ ತೊಳ್ಕೊತೇವೆ. ಬಟ್ಟೆ ಕೊಳೆಯಾದಾಗ ವಾಶ್ ಮಾಡೋಕ್ಕಾಗ್ತೀವಿ. ಶರೀರ, ತಲೆ, ದೇಹ, ಕೈ ಕಾಲು ಎಲ್ಲ ಕೊಳೆಯಾದಾಗ ಏನು ಮಾಡ್ತೀವಿ? ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿದ್ರೆ ಏನಾಗ್ತದೆ? ಬಟ್ಟೆನ ವಾಶ್ ಮಾಡಿದವ್ರು ಏನಾಗ್ತದೆ? ಸ್ನಾನ ಮಾಡಬೇಕು ಅಂತೀರ ಇಲ್ಲ, ಸ್ನಾನ ಮಾಡಬೇಕು ಅಂತ ಅಂತೀರ ಇಲ್ಲ, ಮಜ್ಜನ ಮಾಡಬೇಕು ಅಂತ ಅಂತೀರ ಇಲ್ಲ. ಹೌದಲ್ಲ? ಮನೆ ಶುಚಿಯಾಗಿರ್ಬೇಕಾದ್ರೆ ಮನೆ ಒಳಗೆ ಹೊರಗೆ ಶುಚಿಗೊಳಿಸ್ತೇವೆ ಮತ್ತು ಸಾರಿಸ್ತೇವೆ. ಬಟ್ಟೆ ಕೊಳೆ ಆಯಿತು ಅಂತ ಅವನ್ನು ವಾಶ್ ಮಾಡೋಕ್ಕಾಗ್ತೇವೆ. ಹಾಗೆ ಶರೀರ ಮಲಿನವಾಯಿತು ಅಂತ ಮಜ್ಜನ ಮಾಡ್ತೇವೆ. ಇದು ಅಗತ್ಯ. ಹೌದಲ್ಲ? ಹಾಗೆ ನಮ್ಮ ಮನಸ್ಸು ಕೊಳೆ ಆಗ್ತದೆ. ನಮ್ಮ ಕೈಕಾಲು ಶರೀರಗಳು ಅಂತರಂಗದಲ್ಲಿ ಕೊಳೆ ಆಗ್ತವ. ಶರೀರ ಏನೋ ಕೈಗೆ ಸಿಕ್ತು ತೊಳೆದು ಬಿಟ್ಟೆ, ಬಟ್ಟೆ ಏನೋ ಕೈ ಸಿಕ್ತು ತೊಳಿತೀರಿ, ಬಟ್ಟೆ ಒಗಿತೀರಿ, ವಾಶ್ ಮಾಡ್ತೀರಿ. ಮನಸ್ಸು ನಿಮ್ಮ ಕೈ ಸಿಗ್ತದ? ಚಿತ್ತ ನಿಮ್ಮ ಕೈ ಸಿಗ್ತದ? ಸಿಗಲ್ಲ. ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರಗಳನ್ನು ಅಂತಃಕರಣಗಳು ಅಂತಾರೆ. ಇವು ನಮ್ಮ ವಾಶ್ ಮಾಡೋಕ್ಕೆ ಶುಭ್ರಗೊಳಿಸ್ಲಿಕ್ಕೆ ನಮ್ಮ ಕೈಗೆ ಸಿಗ್ತವ? ಸಿಗಲ್ಲ. ಮತ್ತು ಅವನು ಶುಭ್ರ ಮಾಡ್ಬೇಕು ಬೇಡ? ಮಾಡಬೇಕು ಸ್ವಾಮೀಜಿ ಅಂತ ಅಂತೀರ ಇಲ್ಲ. ಬಟ್ಟೆ ಕೈಗೆ ಸಿಗ್ತವೆ, ವಾಶ್ ಮಾಡ್ತೀವಿ. ಮನೆಯ ಹೊರಗೆ ಒಳಗನೆಲ್ಲ ಕೈಗೆ ಸಿಗ್ತದೆ, ವಾಶ್ ಮಾಡ್ತೀವಿ, ಕಸ ಗುಡಿಸ್ತೀವಿ, ಸಾರಿಸ್ತೀವಿ. ನಮ್ಮ ಶರೀರ ಕೈ ಕಾಲು ರುಂಡ ಮುಂಡ ಕೈ ಕಾಲು ಕೈ ಸಿಗ್ತವೆ, ಅದಕ್ಕೆ ಸ್ನಾನ ಮಾಡ್ತೀವಿ, ಶುಭ್ರ ಮಾಡ್ಕೊತೀವಿ. ಹಂಗೆ ನಮ್ಮ ಮನಸ್ಸು ಕೈ ಸಿಗೋದಿಲ್ಲ.
ಅದಕ್ಕೆ ನಾವು ಮನಸ್ಸನ್ನು ಕೈಗೆ ಸಿಗದೇ ಇರೋ ಮನಸ್ಸನ್ನು ಶುಚಿಗೊಳಿಸ್ಬೇಕಾಗೋದಲ್ಲ. ನಮ್ಮ ಮನಸ್ಸು ನಿರ್ಮಲ ಆಗಬೇಕಲ್ಲ, ಅದಕ್ಕಾಗಿ ಧ್ಯಾನ. ಮನಸ್ಸು ನಿರ್ಮಲಗೊಳ್ಳುವುದಕ್ಕಾಗಿ ಧ್ಯಾನ. ಮನಸ್ಸನ್ನು ನಿರ್ಮಲ ಮಾಡಿದ್ರೆ ಏನಾಗ್ತದ? ತಿಪ್ಪಗುಂಡಿ ಆಗ್ತದ ನಮ್ಮ ಮನಸ್ಸು. ಕೆಟ್ಟ ಕೆಟ್ಟ ವಿಚಾರ ಬರ್ತದ. ನೆಗೆಟಿವ್ಸ್, ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಅಂತ ಯಾಕಂತಾರೆ ಅಂತ ಹೇಳಿದರೆ, ಕೆಟ್ಟ ಕೆಟ್ಟ ವಿಚಾರಗಳು, ಕೆಟ್ಟ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಟ್ಟ ಭಾವನೆಗಳು, ಕೆಟ್ಟ ಕೆಟ್ಟ ಆಲೋಚನೆಗಳು ಯಾಕೆ ಬರ್ತವೆ? ಯಾರು ಧ್ಯಾನ ಮಾಡುವುದಿಲ್ಲ ಅವರಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳು ಬರ್ತವೆ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ, ಕೆಟ್ಟ ಕೆಟ್ಟ ಭಾವನೆಗಳು ಬರ್ತದೆ. ಯಾರಿಗೆ ಕೆಟ್ಟ ವಿಚಾರಗಳು ಬೇಡ, ಯಾರಿಗೆ ಕೆಟ್ಟ ಭಾವನೆಗಳು ಬೇಡ, ಯಾರಿಗೆ ಕೆಟ್ಟ ಆಲೋಚನೆಗಳು ಬೇಡ, ಯಾರಿಗೆ ಕೆಟ್ಟ ಭಾವನೆಗಳು ಬೇಡ, ಅವ್ರೇನು ಮಾಡಬೇಕು? ಧ್ಯಾನ ಮಾಡಬೇಕು. ಬಟ್ಟೆ ಎಲ್ಲಿ ತಕ ಒಗಿತೀರಿ? ಸ್ವಚ್ಛ ಆಗ ತಕ ಒಗಿತೀರಿ. ಮತ್ತೆ ನೀರಲ್ಲಿ ತೊಳಿತೀರ? ಇಲ್ಲ. ಮತ್ತೆ ಬಟ್ಟೆಯನ್ನು ಶುಚಿಗೊಳಿಸಲಿಕ್ಕೆ ಮತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಟ್ಟೆನೆಲ್ಲ ವಾಶ್ ಮಾಡ್ತೀರಿ. ಆಮೇಲೆ ಹೋಗ್ತದೇನು ಕೊಳೆ? ಇಲ್ಲ. ಸೋಪ್ ಹಾಕಿ, ನೀರು ಹಾಕಿ, ಮತ್ತೆ ಹಿಂದೆ ಮುಂದೆ ಅದನ್ನು ಕದಡಿ ಕುಕ್ಕಿ, ಮತ್ತು ಕೆಲವ್ರು ಏನು ಮಾಡ್ತಾರೆ? ಸೋಪು ಬಟ್ಟೆಯನ್ನು ತೊಳಿಲಿಕ್ಕೆ ಈಗೆಲ್ಲ ಮೆಷಿನ್ಗಳು ಬಂದಿದ್ದಾವೆ, ಅದಕ್ಕೆ ಹಾಕಿಬಿಡ್ತಾರೆ. ಅವು ಎಷ್ಟರ ಮಟ್ಟ ಶುಚಿ ಆಗ್ತವೋ ಇಲ್ಲ, ಆದರೆ ಕೈಯಲ್ಲೇ ತೊಳೆಯೋದ್ರಿಂದ ಭಾಳ ಶುಚಿ ಆಗ್ತಾವೆ ಬಟ್ಟೆ. ನಾವು ನಮ್ಮ ಕೈಯಲ್ಲೇ ವಾಶ್ ಮಾಡೋದ್ರಿಂದ ಬೇಗ ಬಟ್ಟೆ ಚೆನ್ನಾಗಿ ಕೊಳೆ ಆಗ್ತವೆ. ಯಾಕೆ? ಒಂದೊಂದು ಬಟ್ಟೆಯನ್ನು ಇಂಡಿವಿಜುವಲ್ಲಾಗಿ ವಾಶ್ ಮಾಡ್ತೀವಿ. ನೀವು ಅದೇ ರೀತಿಯಾಗಿ ನೀವೇನು ಮೆಷಿನ್ಗೆ ಹಾಕಿಬಿಟ್ರೆ ಏನು ಮಾಡ್ತೀರಿ? ಎಲ್ಲ ಬಣ್ಣದ ಬಟ್ಟೆಗಳಲ್ಲಿ ಸೇರ್ಕೊಂಡಿರ್ತವೆ, ಎಲ್ಲ ಬಟ್ಟೆ ಕೊಳೆ ಅದೇ ನೀರಲ್ಲಿ ಇರ್ತಾವೆ. ಆದರೆ ನಾವು ಬಟ್ಟೆನೇನು ಮಾಡ್ತೀವಿ? ಒಂದೊಂದಾಗಿ ಬಟ್ಟೆಯನ್ನು ಒಗೆಯೋದ್ರಿಂದ ಒಂದೊಂದಾಗಿ ಬಟ್ಟೆ ಸ್ವಲ್ಪ ನೀರು ಹಾಕಿ ತೊಳಿತಾ ಹೋಗ್ತವೆ. ಹಾಗೆ ಧ್ಯಾನವನ್ನು ಕೂಡ ಪ್ರತ್ಯೇಕವಾಗಿ ಮತ್ತೆ ಧ್ಯಾನ ಮಾಡಿ ಮತ್ತೆ ಧ್ಯಾನ ಮಾಡಿ ತೊಳಿಬೇಕು. ನಮ್ಮ ಕೈ ಕಾಲು ಶರೀರ, ರುಂಡ ಮುಂಡ, ಬೆನ್ನು, ಎದೆ, ಕತ್ತು ಎಲ್ಲವನ್ನು ಮತ್ತೆ ತಿಕ್ಕಿ ತೊಳಿತೀವೋ ಇಲ್ವೋ? ಹಾಗೆ ನಮ್ಮ ಮನಸ್ಸನ್ನು ಸರ್ವಾಂಗವಾಗಿ ಶುಭ್ರಗೊಳಿಸಬೇಕು. ಸುಮ್ಮನೆ ಶುಭ್ರಗೊಳಿಸೋದಾಗದಲ್ಲ, ಸರ್ವಾಂಗವಾಗಿ ಶುಭ್ರಗೊಳಿಸಬೇಕು. ಅದಕ್ಕಾಗಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡದೆ ಹೋದರೆ ನಮ್ಮ ಮನಸ್ಸು ಕಸದ ಗುಂಡಿ ಆಗ್ತದೆ, ತಿಪ್ಪೆ ಗುಂಡಿ ಆಗ್ತದೆ, ಗೊಬ್ಬರದ ಗುಂಡಿ ಆಗ್ತದೆ, ಪೈಖಾನೆ ಆಗ್ತದೆ. ಧ್ಯಾನ ಮಾಡಿದ್ರೆ ಏನಾಗ್ತದೆ? ಹೂವನ್ನು ಸೂಸುವ ಮಲ್ಲಿಗೆ ಹೂವಿನಂತೆ, ಸಂಪಿಗೆ ಹೂವಿನಂತೆ, ತಾವರೆ ಹೂವಿನಂತೆ ಪರಿಮಳ ಚೆಲ್ಲುವ ಸುವಾಸನಯುಕ್ತ ಮನಸ್ಸಾಗ್ತದೆ. ಅದಕ್ಕಾಗಿ ಧ್ಯಾನ. ತನ್ನಂತ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನಾವು ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬ ಮನುಷ್ಯರ ಬಗ್ಗೆ ನಮ್ಮಂತೆ ಭಾವನೆಗಳು ಬಂದರೆ, ನಮ್ಮಂತೆ ಬೇರೆಯವರನ್ನು ಗೌರವದಿಂದ, ಪ್ರೀತಿಯಿಂದ, ಬಹುವಚನದಿಂದ ಮಾತನಾಡಿಸಿದರೆ ಕೈಲಾಸ ದೂರದಲ್ಲಿಲ್ಲ. ಕೈಲಾಸ ಪ್ರತ್ಯಕ್ಷವಾಗಿ ನಮ್ಮ ಜೀವನದಲ್ಲೇ, ನಿತ್ಯ ನಮ್ಮ ಬದುಕಿನಲ್ಲೇ ಇರ್ತದೆ. ಕೈಲಾಸ ಎಲ್ಲಿರ್ತದಪ್ಪ ಅಂದರೆ ನಮ್ಮ ನಡೆನುಡಿಯಲ್ಲಿರ್ತದೆ, ನಮ್ಮ ಹಾವಭಾವದಲ್ಲಿರ್ತದೆ, ನಮ್ಮ ಆಚಾರ ವಿಚಾರದಲ್ಲಿರ್ತದೆ, ನಮ್ಮ ಕಣ್ಣುಗಳ ನೋಟದಲ್ಲಿರ್ತದೆ, ನಾವು ಇನ್ನೊಬ್ಬರನ್ನು ದೃಷ್ಟಿ ಹಾಯಿಸುವುದರಲ್ಲಿ ಇರ್ತದೆ. ಕೈಲಾಸ ದೂರದಲ್ಲಿಲ್ಲ. ನರಕ ಕೂಡ ಅಷ್ಟೇ. ನಾವು ಇನ್ನೊಬ್ಬರನ್ನು ಕೆಟ್ಟದಾಗಿ ಮಾತನಾಡಿಸಿದರೆ ನರಕ. ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ. ನಾವು ಬೇರೆಯವರನ್ನು ಅಗೌರವದಿಂದ ಏಕವಚನದಲ್ಲಿ ಮಾತನಾಡಿಸಿದರೆ, ಬಿರುಸಾಗಿ ಮಾತನಾಡಿಸಿದರೆ ಅದೇ ನರಕ. ಯಾಕೆ? ನಿನಗೆ ಹಣ ಇದ್ದರೆ, ಶಕ್ತಿ ಇದ್ದರೆ, ಯೌವನ ಇದ್ದರೆ, ಅಧಿಕಾರ ಇದ್ದರೆ ನಿನಗೆ ಅದು ನಿನ್ನಟ್ಟಿಗಿರ್ತದೆ. ನಿನ್ನ ಅಧಿಕಾರ ನೀಗಿರ್ರಿ ಹೋಗೋ ಅಂತಾರೆ ಅವರು. ನೀನು 100 ಮಾತಂದರೆ ಎದುರಿಗಿರೋರು 1000 ಮಾತು ಅಂತಾರೆ. ಆದ್ದರಿಂದ ಜಗತ್ತಿಗೆ ಅಂಜಿ ಬದುಕು, ಲೋಕಕ್ಕೆ ಹೆದರಿ ಬದುಕಬೇಕು. ನಾವು ಲೋಕಕ್ಕೆ ಗೌರವವನ್ನು ಕೊಡಬೇಕು, ಪ್ರೀತಿಯನ್ನು ಕೊಡಬೇಕು. ಲೋಕದ ಜೊತೆಯಲ್ಲಿ ನಾವು ವಿನಯದಿಂದ ಬಾಳಬೇಕು, ಮೃದು ವಿನಯದಿಂದ ಬಾಳಬೇಕು, ತಲೆಬಾಗಿ ಬದುಕಬೇಕು. ನಾವು ತಲೆ ಎತ್ತಿ ಅಗೌರವದಿಂದ ಇನ್ನೊಬ್ಬರನ್ನು ಕಾಣಬಾರದು. ತಲೆ ಎತ್ತಿ ನಡೆಯಬೇಕು ಅಂದರೆ ಸ್ವಾಭಿಮಾನ ಬೇಕು. ನೀನು ಕುರಿ ಆಗಬೇಡ, ತಲೆ ಎತ್ತಿ ಬದುಕು, ತಲೆ ಎತ್ತಿ ನಡೆ. ತಲೆ ಎತ್ತಿ ನಡೆಯೋದು ಆತ್ಮಾಭಿಮಾನ, ಅದೊಂದು ಪರ್ಸ್ನಾಲಿಟಿ. ಆದರೆ ತಲೆ ಎತ್ತಿ ನಡೆಯುವುದರಲ್ಲಿ ದುರಹಂಕಾರ ಇರಬಾರದು. ತಲೆಬಾಗಿಸಿ ನಡೆಯುವುದರಲ್ಲಿ ಕುರಿ ಆಗಬಾರದು. ತಲೆಬಾಗಿಸಿ ನಡೆದ್ರೆ ಏನಾಗುತ್ತೆ? ಮೂಢನಂಬಿಕೆ, ಅಜ್ಞಾನ, ಕುರಿ, ಎಲ್ಲರಿಗೆ ನಿನ್ನನ್ನು ಮಾರ್ಕೊಳ್ಳೋದು. ನಿನ್ನನ್ನು ನೀನು ಯಾರಿಗೂ ಮಾರ್ಕೋಬೇಡ. ನಿನ್ನಲ್ಲೊಂದು ಅರಿವು, ಪ್ರಜ್ಞೆ ಇದೆ. ಅದಕ್ಕಾಗಿ ತಲೆ ಎತ್ತಿ ನಡಿ. ನಿನ್ನಲ್ಲಿ ಅಭಿಮಾನ, ಸ್ವಾಭಿಮಾನ ಇರಲಿ. ಹಾಗಂತ ದುರಹಂಕಾರ ಬೇಡ. ಇದು ನಿನಗೆ ಧ್ಯಾನ ಕೊಡ್ತದೆ. ಧ್ಯಾನ ಯಾಕಪ್ಪ ಎಂಬುದಾಗಿ ಹೇಳಿದರೆ,
ನಿನ್ನ ಜೀವನದಲ್ಲಿ, ನಿನ್ನ ಬದುಕಿನಲ್ಲಿ, ನಿನ್ನ ಮಾತಿನಲ್ಲಿ ಸುಗಂಧದ ಪರಿಮಳದ ಮಾತುಗಳನ್ನು ಉಂಟು ಮಾಡುತ್ತದೆ. ಧ್ಯಾನ ಏನು ಮಾಡುತ್ತದೆ ಅಂದರೆ ನಿನ್ನಲ್ಲಿ ಸದಾಚಾರ ಸದುವಿನಯವನ್ನು ಪ್ರಕಟ ಮಾಡುವಂತೆ ಮಾಡುತ್ತದೆ. ಧ್ಯಾನ ಏನು ಮಾಡುತ್ತದೆ? ಇನ್ನೊಬ್ಬರ ಬಗ್ಗೆ ಪ್ರೀತಿ, ಮುಗುಳನಿಗೆ ಗೌರವವನ್ನು ಉಂಟು ಮಾಡುತ್ತದೆ. ನಾವು ಇನ್ನೊಬ್ಬರನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ಅವರೂ ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸ್ತಾರೆ. ನಾವು ಇನ್ನೊಬ್ಬರಿಗೆ ಗೌರವವನ್ನು ಕೊಟ್ಟರೆ ಅವರೂ ನಮಗೆ ಗೌರವವನ್ನು ಕೊಡ್ತಾರೆ. ಇನ್ನೊಬ್ಬರಿಗೆ ನಾವು ತಲೆಬಾಗಿ ನಡೆದರೆ ಅವರೂ ನಮ್ಮನ್ನು ಪ್ರೀತಿಯಿಂದ ತಲೆಬಾಗಿ ನಡೀತಾರೆ. ಆದ ಕಾರಣ ಸಮಾಜದಲ್ಲಿ ನಾವು ಬದುಕುವಾಗ ಒಬ್ಬರೇ ಬದುಕುವುದಕ್ಕೆ ಬರುವುದಿಲ್ಲ. ಪಶು ಪಕ್ಷಿ ಪ್ರಾಣಿ ಸಮೂಹಗಳನ್ನು ನೋಡಿ, ಅವೆಲ್ಲ ಕೂಡಿ ಬದುಕ್ತವೆ, ಅವೆಲ್ಲ ಹೊಂದ್ಕೊಂಡು ಬದುಕ್ತವೆ. ಹಂಗೆ ನಾವು ಕೂಡ ಹೊಂದಿಕೊಂಡು ಬದುಕಬೇಕು. ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ, ಕೋಳಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನೆಲ್ಲವ. ಹಾಗೆ ಕಾಗೆ ಮತ್ತು ಕೋಳಿಗಳು ಕೂಡ ಹೇಗೆ ಹಂಚಿ ಉಣ್ತವೆ, ಕೂಡಿ ಬದುಕ್ತವೆ, ಹಾಗೆ ಮನುಷ್ಯರಾದ ನಾವು ಕೂಡ ವಿವೇಕದಿಂದ, ಅರಿವಿನಿಂದ ಕೂಡಿ ಬದುಕಬೇಕಾದರೆ ನಮಗೆ ಧ್ಯಾನ ಬೇಕು, ಪ್ರೀತಿ ಬೇಕು, ವಿನಯ ಬೇಕು. ಇವೆಲ್ಲವುದನ್ನು ಧ್ಯಾನ ನಮಗೆ ಕಲಿಸ್ತದೆ. ಆದ ಕಾರಣ ಧ್ಯಾನವನ್ನು ನಾವು ಮಾಡಿದರೆ, ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಮರುಗದ ಗಿಡದಂತೆ ಹುಟ್ಟುತ್ತಲೇ ಪರಿಮಳ. ಮರುಗದ ಎಲೆಗಳು ಸುವಾಸನೆಯನ್ನು ಭೂಮಿಯಿಂದ ಮೊಳಕೆ ಹೊಡಿತಿದ್ದಂಗೆ ಚೆಲ್ತವೆ. ಹಾಗೆ ಧ್ಯಾನ ಮಾಡಿದರೆ ನಮ್ಮಲ್ಲಿ ಸನ್ನಡತೆಯ, ಸದ್ಗುಣದ, ಮೃದು ಮಾತುವಿನ ಪರಿಮಳ ನಮ್ಮ ನಾಲಿಗೆಯಿಂದ ಪ್ರಕಟವಾಗ್ತವೆ. ಅದಕ್ಕಾಗಿ ಧ್ಯಾನ. ಇದು ನಿಮ್ಮ ಭಾಷೆ. ಇನ್ನು ವೈದ್ಯಕೀಯ ಭಾಷೆಯಲ್ಲಿ ಧ್ಯಾನ ಯಾಕೆ ಅಂತ ಹೇಳ್ತೇನೆ. ಈಗ ಅನಾರೋಗ್ಯ ಆಯಿತು ಅಂತ ಲೋಕ ಎಲ್ಲ ಏನು ಮಾಡುತ್ತೆ? ಡಾಕ್ಟ್ರು ವೈದ್ಯರಲ್ಲಿಗೆ ಹೋಗ್ತದೆ. ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ನಿಮಗೆ ಸಿದ್ಧ ವೈದ್ಯ ಯಾರ್ಯಾರು ನಿಮಗೆ ಸಮೀಪ ಅನಿಸುತ್ತೆ ಅವರಲ್ಲಿ ಹೋಗ್ತೀರಿ. ಅವರಲ್ಲಿ ಹೋದಾಗ ಏನು ಹೇಳ್ತೀರಿ ನೀವು? ನನ್ನ ಮಂಡಿ ನೋಯಿಸುತ್ತೆ, ನನ್ನ ಕೈಕಾಲು ನೋಯಿಸುತ್ತೆ, ನನ್ನ ಕತ್ತು ಭುಜ ನೋಯಿಸ್ತವ, ಹೀಗೆ ಅನೇಕ ನೋವುಗಳನ್ನು ಹೇಳ್ತೀರಿ. ನಂತರ ಇನ್ನು ನನ್ನ ಹೊಟ್ಟೆ ಗುಳುಗುಳು ಅಂತದೆ, ನನಗೆ ಹೊಟ್ಟೆ ನೋವು ಬರ್ತದೆ, ತಲೆನೋವು ಬರ್ತದೆ, ಹೃದಯದ ನೋವು ಬರ್ತದೆ, ಹಿಂಗೆ ಏನೇನೋ ನಿಮ್ಮ ನೋವುಗಳನ್ನು ಅವ್ರ ಹತ್ರ ಹೇಳ್ಕೊತೀರಿ. ಆಗ ಮಂಡಿ ನೋವು, ಭುಜ ನೋವು, ಕೈ ನೋವು, ಕಾಲು ನೋವು, ಕಣ್ಕಾಲು ನೋವು, ಹಿಂಗೆ ಏನೇನೋ ನೋವು ಹೇಳ್ತೀರಿ. ಆಗ ಅವ್ರೇನು ಹೇಳ್ತಾರೆ? ಆಪ್ರೇಷನ್ ಮಾಡಿರಿ ಸರಿ ಹೋಗ್ತದೆ ಅಂತಾರೆ. ಆಪ್ರೇಷನ್ ಎಷ್ಟು ಅಂದರೆ ಅವರು ದುಡ್ಡು ಹೇಳ್ತಿದ್ದಂಗೆ ನೀವು ಬಾಯಿ ಮೇಲೆ ಕೈ ಕೊತ್ತೀರಿ, ಅಷ್ಟೊಂದು ದುಡ್ಡ, ಮತ್ತು ಆಪ್ರೇಷನ್ ಮಾಡಿದ್ರೆ ಹೆಂಗಪ್ಪ? ಯಾಕೆ ಆಪ್ರೇಷನ್ ಅಂತ ಕೇಳಿದಾಗ ಅವ್ರು ಏನಂತಾರೆ? ನಿಮ್ಮ ಮಂಡಿಗಳೆಲ್ಲ ಸೌದವ, ನಿಮ್ಮ ಕೈಕಾಲೆಲ್ಲ ಸೌದವ, ಅದಕ್ಕೆ ಆಪ್ರೇಷನ್ ಬೇಕಂತಾರೆ. ಸೌದವೆ ಹಂಗಾರೆ ಸರಿ ಮಾಡೋಕೆ ಸೌದೆ ಹೋಗಿದವ್ರಿ, ಅದಕ್ಕೆ ನಾವೇನು ಮಾಡ್ತೀವಿ? ನಿಮ್ಮ ಮಂಡಿ ಚಿಪ್ ತೆಗಿತೀವಿ, ಅದಕ್ಕೆ ರಕ್ತ ಸಂಚಾರ ಆಗೋದಲ್ಲ, ಅಲ್ಲಿ ನರಗಳಲ್ಲಿ ಹರಿಯೋದಲ್ಲ, ಅದಕ್ಕೆ ನಾವು ಆಪ್ರೇಷನ್ ಮಾಡಿ ಸ್ಟಂಟ್ ಓಡಿಸ್ತೀವಿ. ಅಂದ್ರೇನು? ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಆಗದೆ ಹೋದಾಗ ಸ್ಟಂಟ್ ಹಾಕ್ತೀವಿ, ಮಂಡಿ ಆಪ್ರೇಷನ್ ಮಾಡ್ತೀವಿ, ಅವೆಲ್ಲ ಸೌದವ ಅಂತ ಹೇಳ್ತಾರೆ. ಇದು ವೈದ್ಯಕೀಯ ಭಾಷೆ. ಧ್ಯಾನ ಮಾಡಿದರೆ ಈ ಸೌದಿರೋದೆಲ್ಲ ಸರಿ ಮಾಡ್ತೀವಿ. ಸವಿಯೋದು ಅಂದ್ರೆ ಏನು? ವೈದ್ಯಕೀಯ ಭಾಷೆಯಲ್ಲಿ ಸವಿಯೋದು ಅಂತಾರೆ. ಅದೇ ವೈದ್ಯಕೀಯ ಭಾಷೆಯಲ್ಲಿ ನಾವು ಹೇಳೋದಾದರೆ ಏನಪ್ಪ? ನಮ್ಮ ಶರೀರದ ಎಲ್ಲ ಜಾಯಿಂಟ್ಸ್ಗಳಲ್ಲಿ ಕಾರ್ಬನ್ ತುಂಬಿಕೊಂಡಿರ್ತದೆ. ಕಾರ್ಬನ್ ಅಂದ್ರೇನು? ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ತೀನಿ. ಅಕ್ಕಸಾಲಿಗರು ಹಳ್ಳಿಗಳಲ್ಲಿ ಕಬ್ಬಣಕ್ಕೆ ಕುಲುಮೆ ಇರ್ತದೆ. ಮಚ್ಚು, ಕೊಡ್ಲಿ, ಕುಡುಗೋಲು ಇವನ್ನೆಲ್ಲ ಮಾಡೋಕ್ಕೆ, ಆರೆಕೋಲು ಇತ್ಯಾದಿ ಎಲ್ಲ ಮಾಡೋಕ್ಕೆ ಕಬ್ಬಣಕ್ಕೆ ಇದ್ಲು, ಕಟ್ಟಿಗೆ ಹಾಕಿ ಅವ್ರೇನು ಮಾಡ್ತಾರೆ? ಕಬ್ಬಣಕ್ಕೆ ಕಾಯಿಸಿ ಸುತ್ತಿಗೆಯಲ್ಲಿ ಬಡಿದು ಅವನ್ನ ಆರೆಕೋಲು, ಮಚ್ಚು, ಕೊಡ್ಲಿ, ಕುಡುಗೋಲು ಅವನ್ನೆಲ್ಲ ಸರಿ ಮಾಡ್ತಾರೆ. ಹೌದಲ್ಲ? ಅವ್ರೇನು ಮಾಡ್ತಾರೆ? ಕಬ್ಬಣನ ಕಾಯಿಸ್ತಾರೆ, ಬಡಿತಾರೆ. ಕುಲ್ಮೆ ಏನು ಮಾಡ್ತದೆ? ಅದು ಪುಸ್ 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 ಅಂತ ಊದ್ತದೆ. ಊದ್ದ ಏನಾಗ್ತದೆ? ಕಾರ್ಬನ್ ಹೊರಗೆ ಬರ್ತದೆ. ಆ ಕಾರ್ಬನ್ ಏನಾಗಿರ್ತದಲ್ಲ, ಅದು ಕಿಟ್ಟ. ಇನ್ನೂ ನಿಮಗೆ ತಿಳಿಬೇಕಂದ್ರೆ ನನ್ನ ಮನೇಲಿ ದೀಪ ಹಚ್ತೀರಿ. ದೀಪ ಹಚ್ಚಿ ಬೆಳಗಿನ ಮಧ್ಯಾಹ್ನ ಸಂಜೆ ತನಕ ಉರಿತದೆ. ಆಮೇಲೆ ಏನು ಮಾಡ್ತದೆ? ಕಿಟ್ಟ ತುಂಬ್ಕೋತದೆ ಆ ದೀಪದ ಬುಡದಲ್ಲಿ. ದೀಪ ಉರಿತಾ ಇರ್ಬೇಕಾದ್ರೆ ದೀಪ ಸರಿಯಾಗಿ ಉರಿಯೋದಿಲ್ಲ. ಯಾಕೆ? ಅಲ್ಲಿ ಕಿಟ್ಟ ಇರ್ತದೆ. ಅದೇನದು? ಕಾರ್ಬನ್. ಅದು ಆ ಕಾರ್ಬನ್ ತೆಗೆದು ಚೆಲ್ಲಿದರೆ ಮತ್ತೆ ದೀಪ ಸರಿಯಾಗಿ ಬೆಳಗ್ತದೆ. ಇಲ್ಲದೆ ಹೋದರೆ ದೀಪ ನಂದು ಹೋಗ್ತದೆ, ಆರೋಗ್ತದೆ. ದೀಪವನ್ನು ನೀವೇ ಎಣ್ಣೆ ಹಾಕಿ ಹಚ್ಚಿದ್ರಿ,
ಅದು ಸ್ವಲ್ಪ ತುರಿತು, ಇನ್ನೂ ಎಣ್ಣೆ ಅದ, ಬತ್ತಿ ಅದೇ, ಆದರೂ ದೀಪ ಸರಿಯಾಗಿ ಉರಿದಲ್ಲ. ಯಾಕೆ? ಅದು ಮಬ್ಬು ಆಗ್ತದೆ. ಯಾಕೆ? ದೀಪದ ಬುಡದಲ್ಲಿ ಅದು ಕಿಟ್ಟ ಕಟ್ಕೊಂಡಿರ್ತದೆ. ಆಗ ನೀವೇನು ಮಾಡ್ತೀವಿ? ಆ ಕಿಟ್ಟವನ್ನು ತೆಗೆದ್ರೆ ದೀಪ ಸರಿಯಾಗಿ ಬೆಳಗ್ತದೆ. ಹಂಗೆ ಆ ಕಿಟ್ಟ ಏನದಲ್ಲ ಅದನ್ನು ಕಾರ್ಬನ್ ಅಂತಾರೆ. ಹಾಗೆ ನಾವು ಕಾಯಕ ಮಾಡುವಾಗ ಜೀವನವನ್ನು 30 ವರ್ಷ, 40 ವರ್ಷ, 50 ವರ್ಷ, 20 ವರ್ಷ, 10 ವರ್ಷ, 50 ವರ್ಷ, 70 ವರ್ಷ, 80 ವರ್ಷ ಜೀವನ ಮಾಡುವಾಗ ನಿಮ್ಮ ಸಂದುಗಳಲ್ಲಿ, ನಿಮ್ಮ ಜಾಯಿಂಟ್ಸ್ಗಳಲ್ಲಿ, ನಮ್ಮ ನರಮಂಡಲಗಳಲ್ಲಿ ಈ ಕಿಟ್ಟ, ಈ ಕಾರ್ಬನ್ ತುಂಬ್ಕೋತದೆ. ಈಗ ದೀಪಕ್ಕೇನೋ ಕಿಟ್ಟ ಕಣ್ಣು ಕಾಣ್ತು, ಬತ್ತಿ ಬುಡದಲ್ಲಿತ್ತು, ತೆಗೆದುಬಿಟ್ರಿ. ಕಿಟ್ಟ ದೀಪ ಉರಿಯುವಾಗ ಬತ್ತಿಯ ಅಲ್ಲಿ ಕಾಣ್ತದ ದೀಪದ ಬುಡದಲ್ಲಿ. ಆಗೇನು ಮಾಡ್ತೀವಿ? ನಂದ ದೀಪದಲ್ಲಿ ಆ ಕಿಟ್ಟವನ್ನು ಒಂದು ಸಣ್ಣ ಕಡ್ಡಿಯಿಂದ, ಉದಿನ ಕಡ್ಡಿ, ಬುಡದ ಕಡ್ಡಿಯಿಂದ ಅಥವಾ ಬೆಂಕಿ ಕಡ್ಡಿಯಿಂದ ತೆಗಿತೀವಿ, ಹೌದಲ್ಲ? ನಮ್ಮ ಶರೀರದ ಒಳಗೆ, ನರಮಂಡಲದೊಳಗೆ ಕಾರ್ಬನ್ ತುಂಬಿಕೊಂಡು ಅದನ್ನು ಹೆಂಗೆ ತೆಗಿತೀರಿ? ಬರ್ತದ? ಅದಕ್ಕೆ ಡಾಕ್ಟ್ರ್ ಏನಂತಾರೆ? ಆಪ್ರೇಷನ್ ಅಂತಾರೆ. ಅದೇನು ಕಾರ್ಬನ್ ಅಲ್ಲೆಲ್ಲ ತುಂಬಿಕೊಂಡಿದೆಯಲ್ಲ ಜಾಯಿಂಟ್ಸ್ಗಳಲ್ಲಿ, ಮಂಡಿ, ಭುಜ, ಕತ್ತು, ಎಲ್ಲೆಲ್ಲಿ ಅದನ್ನು ಆಪ್ರೇಷನ್ ಮಾಡ್ತೀವಿ. ಆ ಮಂಡಿ ಚಿಪ್ಪು ಅವನ್ನೆಲ್ಲ ತೆಗೆದು, ಇಲ್ಲ ಸ್ಟಂಟ್ ಅಳವಡಿಸ್ತೀವಿ, ಚಿಪ್ಪನ್ನೇ ತೆಗೆದಾಕ್ತೀವಿ ಅಂತಾರೆ. ನಾವು ಧ್ಯಾನ ಏನು ಮಾಡ್ತೀವಿ? ವಿತೌಟ್ ಎನಿ ಆಪ್ರೇಷನ್ ನಿಮ್ಮನ್ನು ಸಂಪೂರ್ಣವಾಗಿ ಗುಣ ಮಾಡ್ತೀವಿ. ಅದಕ್ಕಾಗಿ ಧ್ಯಾನ. ಯೋಗ ಇದೆಯಲ್ಲ, ಯೋಗ ಮತ್ತು 10 ಪದ್ಧತಿಯ ಮೂಲಕ ನಿಮ್ಮ ಯಾವುದೇ ಅನಾರೋಗ್ಯ ಇದ್ದರೂ ಕೂಡ ನಾವು ಸಂಪೂರ್ಣವಾಗಿ ಗುಣ ಮಾಡ್ತೇವೆ. ಅದಕ್ಕಾಗಿ ಧ್ಯಾನ ಮಾಡಿ, ಯೋಗ ಮಾಡಿ, ಧ್ಯಾನ ಮತ್ತು 10 ಪದ್ಧತಿಯನ್ನು ನಮ್ಮಲ್ಲಿ ಕಲಿರಿ. ಯೋಗ ಮತ್ತು 10 ಪದ್ಧತಿ, ಧ್ಯಾನ ಮತ್ತು 10 ಪದ್ಧತಿಯನ್ನು ನಮ್ಮ ಸಮಕ್ಷಮದಲ್ಲಿ ಬಂದು ನೀವು ಕಲಿತರೆ ನಿಮ್ಮ ಯಾವುದೇ ಅನಾರೋಗ್ಯವನ್ನು, ಮಂಡಿ ನೋವು, ಬೆನ್ನೋವು, ಭುಜ ನೋವು, ಕತ್ತು ನೋವು, ಇನ್ನು ಯಾವುದೇ ಅನಾರೋಗ್ಯಗಳಿರ್ಬೋದು, ಆ ಎಲ್ಲ ಅನಾರೋಗ್ಯಗಳನ್ನು, ಕಣ್ಣು ನೋವು, ಯಾವ ನೋವಿರಲಿ ಅದನ್ನು ಗುಣ ಮಾಡುತ್ತೇವೆ. ಧ್ಯಾನ ಮಾಡಿ ಆರೋಗ್ಯವಾಗಿರಿ, ಧ್ಯಾನ ಮಾಡಿ ಶತಾಯುಷುಗಳಾಗಿ, ಧ್ಯಾನ ಮಾಡಿ ಐಶ್ವರ್ಯವನ್ನು ಪಡೆಯಿರಿ. ಸ್ವಾಮೀಜಿ, ಧ್ಯಾನ ಮಾಡಿದ್ರೆ ಐಶ್ವರ್ಯವನ್ನು ಪಡೆಯೋದು ಹೆಂಗೆ? ಅಲ್ಲಪ್ಪ, ನಿಮ್ಗೆ ಅನಾರೋಗ್ಯ ಆಯಿತು, ಅನಾರೋಗ್ಯವಾದಾಗ ಕಾಯ್ಕಕ್ಕೆ ಹೋಗ್ತೀರೇನ? ಹೋಗಲ್ಲ. ಯಾಕೆ? ರೋಗ ಅಂತ ಮನೇಲಿ ಮಲ್ಕೋತೀರಿ. ರೋಗ ಅಂತ ಏನು ಮಾಡ್ತೀರಿ? ಆಪ್ರೇಷನ್ಗೆ ಹೋಗ್ತೀರಿ. ಧ್ಯಾನ ಮಾಡಿದ್ರೆ ಏನಾಗ್ತದೆ? ಆರೋಗ್ಯ ಬರ್ತದೆ. ಆರೋಗ್ಯ ಬಂದರೆ ಏನು ಮಾಡ್ತೀರಿ? ಕಾಯ್ಕಕ್ಕೆ ಹೋಗ್ತೀರಿ, ಸಂಪಾದನೆ ಆಗುತ್ತೆ. ಗೊತ್ತಲ್ಲ? ಧ್ಯಾನ ಮಾಡಿ ಶತಾಯುಷ್ಯವನ್ನು ಪಡೆಯಿರಿ, ಧ್ಯಾನ ಮಾಡಿ ಆರೋಗ್ಯವನ್ನು ಪಡೆಯಿರಿ, ಧ್ಯಾನ ಮಾಡಿ ಐಶ್ವರ್ಯವನ್ನು ಪಡೆಯಿರಿ. ಐಶ್ವರ್ಯವನ್ನು ಪಡೆಯುವ ದಾರಿ ಹೇಗೆ ಎನ್ನುವುದನ್ನು ತಿಳಿಸಿಕೊಡುತ್ತೇವೆ. ಐಶ್ವರ್ಯ ಪಡೆಯುವ ದಾರಿ ಯಾವುದು, ಹೇಗೆ ಎಂಬುದನ್ನು, ಆ ಮಾರ್ಗ, ದಾರಿ, ಬೆಳಕನ್ನು ಕೊಡುತ್ತೇವೆ. ಅದಕ್ಕಾಗಿ ಧ್ಯಾನ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ವಿಶ್ವಶಕ್ತಿಗೆ ವಂದಿಸಿ, ವಿಶ್ವಶಕ್ತಿಗೆ ಪ್ರಾರ್ಥನೆ ಮಾಡಿ, ವಿಶ್ವಶಕ್ತಿಗೆ ವಂದನೆಗಳು, ವಿಶ್ವಶಕ್ತಿಗೆ ಕೃತಜ್ಞತೆಗಳು ಎಂಬುದಾಗಿ ಹೇಳಿ ಧ್ಯಾನ ಮಾಡಿ ಆರೋಗ್ಯವಂತರಾಗಿ, ಧ್ಯಾನ ಮಾಡಿ ಶತಾಯುಷಿಗಳಾಗಿ, ಧ್ಯಾನ ಮಾಡಿ ಐಶ್ವರ್ಯವಂತರಾಗಿ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಬಟನ್ ಕಾಣುತ್ತೆ, ಬೆಲ್ ಬಟನನ್ನು ಒತ್ತಿ. ಲೈಕ್ ಕಾಣುತ್ತೆ, ಲೈಕನ್ನು ಒತ್ತಿ. ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ, ವಾಟ್ಸಪ್ಪಲ್ಲಿ 20 ಜನಕ್ಕೆ ಕನಿಷ್ಠ ಶೇರ್ ಮಾಡಿ.